ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ ತಿಂಡಿ ತಿನ್ನೋಣ. ನಮ್ಮ ಮನೇಲಿ ಇವತ್ತು ಬಾಳೆಹಣ್ಣು ಬೇಯಿಸಿದ್ದಾರೆ. ಗೊತ್ತಾ ನಿಮಗೆ ಬಾಳೆಹಣ್ಣು ಬೇಯಿಸಿರೋದು? ತಿಂದಿದ್ದೀರಾ ಯಾವತ್ತಾದರೂ? ನೋಡಿ, ಬಾಳೆಹಣ್ಣು ಬೇಯಿಸಿದ್ದಾರೆ. ನಾನು ಒಂದು ಬಾಳೆಹಣ್ಣೆಲ್ಲ ಸಾಕಾಗಲ್ಲ ಫ್ರೆಂಡ್, ಎರಡು ಬೇಕು. ಅವರೆಲ್ಲ ಒಂದೊಂದೇ ತಿಂತಾರೆ ಪಾಪ. ನಂದು ಸ್ವಲ್ಪ ದೊಡ್ಡ ಹೊಟ್ಟೆ, ಮಕ್ಕಳಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ತಿಂತೀನಿ. ನೋಡಿ, ಎರಡು ಬಾಳೆಹಣ್ಣು ಈ ಪ್ಲೇಟಿನ ಪಕ್ಕಕ್ಕಿದೆ. ಅದು ಹಿಂದೆನೇ ಇರಲಿ, ಜಾಗ ಎಲ್ಲೂ ಇಲ್ಲ, ಅಲ್ಲೇ ಇಟ್ಕೊಬೇಕು. ಓಕೆ, ಮತ್ತು ಮೊಟ್ಟೆ ಬೇಯಿಸಿದ್ದಾರೆ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ತೊಡೆ ಮೇಲೆ ಇಟ್ಕೊತೀನಿ ಪ್ಲೇಟ್ನ, ಚೆನ್ನಾಗಿ ಕಾಣಿಸುತ್ತೆ. ಅಯ್ಯೋ, ಆ ಮೊಟ್ಟೆ ಡ್ಯಾನ್ಸ್ ಆಡ್ತದೆ. ಮೊಟ್ಟೆಗೆ ಪೆಪ್ಪರ್ ಪುಡಿ, ಉಪ್ಪು ಹಾಕಿದ್ದೀನಿ. ಇದಕ್ಕೂ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೊಟ್ಟೆ ಇದು ಬಾಳೆಹಣ್ಣು ಇದೆಯಲ್ಲ, ಈ ಬಾಳೆಹಣ್ಣ ಮೇಲೆ ಉಪ್ಪು ಮತ್ತು ಪೆಪ್ಪರು, ಏನ್ರಿ ಅದು ಪೆಪ್ಪರ್ಗೆ ಮೆಣಸಿನ ಪುಡಿ, ಮೆಣಸು, ಮೆಣಸು ಕಪ್ಪುಗೆ ಬ್ಲ್ಯಾಕ್ ಕಲರ್ ಇರ್ತದಲ್ಲ, ಮೆಣಸಿನಕಾಯಿ ಅಲ್ಲ, ಮೆಣಸಿನ ಪುಡಿ, ಮೆಣಸು, ಕರಿಮೆಣಸು, ಕರಿಮೆಣಸಿನ ಪುಡಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅಮ್ಮ ನೀನು ಏನೇನು ತಿಂತೀಯ ತಾಯಿ, ಹುಚ್ಚಿಗಿಚ್ಚಿಡ್ದು ಬಿಟ್ಟಾತು ಅಂತಾರೆ ನಮ್ಮಮ್ಮ. ಅವ್ರಿಗೆ ಭಯ. ಇಲ್ಲಿ ನಾವು ನಮ್ಮ ಮನೇಲಿ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಗೊತ್ತಿಲ್ಲ ನನಗೆ. ನಾವೊಂಥರ ಬಾವಿಗಳಲ್ಲಿರೋ ಕಪ್ಪೆಗಳಿದ್ದಂಗೆ. ಬಾವಿನೇ ದೊಡ್ಡದು ಅಂತ ಅನ್ಕೋತೀವಿ, ಸಮುದ್ರ ಇರುತ್ತೆ ಅಂದರೆ ನಮ್ಗೆ ಗೊತ್ತೇ ಇರಲ್ಲ. ಎಮ್ಮಿ ಫ್ರೆಂಡ್ಸ್. ಕೈಯಲ್ಲಿ ಎತ್ಕೊಂಡು ತಿನ್ಬೋದು, ಇಟ್ಕೊಂಡೇ ಇರಬೇಕು ಪೀಪಿ ಥರ. ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡು ತಿಂತೀನಿ. ಅದ್ರ ಜೊತೆಗೆ ಟೀ. ಯಮ್ ಅಲ್ಲಿ ಇಟ್ಬಿಡ್ತೀನಿ ನಾನು. ಓಕೆ ನೋಡಿ ಫ್ರೆಂಡ್ಸ್, ನನಗಿದು ತುಂಬ ಟೀ ಕುಡಿದ್ರೇ ಕುಡ್ದಂಗೆ ಆಗೋದು. ಬನ್ನಿ ಕುಡೀರಿ. ವೆದರ್ ಮಾತ್ರ ಕೂಲಾಗಿದೆ, ಚೆನ್ನಾಗಿದೆ ಟೀ. ಅಲ್ಲೇ ನಾನು ತಿನ್ನೋ ಕಾರ್ಯಕ್ರಮ. ನಿಜ ಇಲ್ಲ ಫ್ರೆಂಡ್ಸ್, ನಾನು ಯಾವಾಗೂ ಅಲ್ಲುಜ್ಜಿ ಮುಖ ತೊಳಿತೀನಿ, ಇಲ್ಲ ಅನ್ನಲ್ಲ. ಪೌಡ್ರು ಫೇರ್ ಲವ್ಲಿ ಹಾಕಲ್ಲ ಬೆಳಗ್ಗೆ ಹೊತ್ತು. ನಾನು ಜನಗಳ ಮುಂದೆ ನನಗೆ ಆ ಥರ ಸ್ಟೈಲಾಗಿರೋದಕ್ಕೊಂಥರ ಏನೋ ಒಂಥರ ಮುಜುಗರ ನನಗೆ. ಎಲ್ಲಾದರೂ ಫಂಕ್ಷನ್ಗಳಿಗೆ, ಊರುಗಳಿಗೆಲ್ಲ ಹೋಗ್ಬೇಕಾದ್ರೆ ಮಾತ್ರ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು, ಪೌಡ್ರ್ ಹಾಕ್ಕೊಂಡು, ಲಿಪ್ಟಿಕ್ ಹಾಕ್ಕೊಂಡು, ಸೆಂಟ್ ಹೊಡ್ಕೊಂಡು ಹೋಗ್ತೀನಿ. ಅದು ನಾರ್ಮಲ್ ಅಲ್ವಾ. ಬಟ್ ಮನೇಲಿದ್ದಾಗ, ನಾರ್ಮಲಾಗಿ ಮನೇಲಿದ್ದಾಗ ಮುಖ ತೊಳಿತೀನಿ, ಅಲ್ಲುಜ್ತೀನಿ, ಮುಖ ತೊಳಿತೀನಿ. ಇನ್ನು ಸೋಪು ಸಮ್ ಟೈಮ್ ಹಾಕೋತೀನಿ, ಸಮ್ ಟೈಮ್ ಹಾಕಲ್ಲ ಅಂದ್ಕೊಳ್ರಿ. ಜಾಸ್ತಿ ಇಟ್ಕೊಂಡಿದ್ದೀನಿ. ನಿಮ್ಮ ಜೊತೆ ಮಾತಾಡ್ಕೊಂಡು ಎಷ್ಟು ಕಟ್ ಮಾಡ್ಕೊಂಡು ನನಗೆ ಗೊತ್ತಿಲ್ಲ. ತಿಂದ್ಬಿಟ್ಟು ಹೇಳ್ತೀನಿ. ಸಾಮಾನ್ಯವಾಗಿ ನಾನು ರೆಡಿ ಆಗೋಲ್ಲ, ಯಾಕಂದರೆ ಏನೋ ಒಂಥರ ಮನೆಯಾಗಿರ್ತೀನಲ್ಲ ಬಿಡು ಅಂತ. ಈ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೋಡಿರಿ, ಎಷ್ಟು ನೀಟಾಗಿ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು, ಪೌಡ್ರ್ ಹಾಕ್ಕೊಂಡು ಕೂತ್ಕೊಳ್ತಿದ್ದೀನಿ. ಒಂಥರ ವಿಚಿತ್ರ ಅಲ್ಲ ಫ್ರೆಂಡ್ಸ್? ಅವಶ್ಯಕತೆ ತಕ್ಕಂತೆ ನಾವು ಬದಲಾಗ್ತೀವಿ ಅಂತಾರಲ್ಲ, ಇದೆ. ಮೊದಲೆಲ್ಲ ಈ ಥರ ಇರಲೇ ಇಲ್ಲ ನಾನು. ಓಕೆ, ಈ ವಿಡಿಯೋಗೋಸ್ಕರ ಈಗ ಫೇರ್ ಆ್ಯಂಡ್ ಲವ್ಲಿ ಹಾಕೋ ಮಟ್ಟಕ್ಕೆ ಬಂದಿದ್ದೀನಿ ಬೆಳಗ್ಗೆ ಹೊತ್ತು. ಯಾಕಂದರೆ ಲೈಫ್ ಲಾಂಗ್ ಇದು ಮೆಮೊರಿಗೆ ಇದ್ಬಿಡುತ್ತೆ. ಈಗ ನನಗೆ ಮಾತ್ರ ವಿಡಿಯೋ ತೊಗೊಳೋದಾದರೆ ಅದು ಬೇರೆ ವಿಷಯ, ಹೆಂಗಾದರೂ ಆಗ್ಬೋದು. ಎಲ್ಲರೂ ನೋಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇನ್ನು ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಕೂಡ ಮಾಡಿ. ಮಕ್ಕಳು
ಮಕ್ಕಳನ್ನ ಬೆಳೆಸಿ ನನ್ನ ಮಗನ ಹತ್ರ ಮಾಡಿರೋ ಚಾಲೆಂಜ್ನ ಗೆಲ್ಲಿಸಿ ಓಕೆ ಎಲ್ಲರೂ ನೋಡ್ತಾರಲ್ಲ ಫ್ರೆಂಡ್ಸ್. ಅವಾಗ ಇದು ಯಾವಳೆ ಇವಳು ತಿಕ್ಳು ಮುರುಕಿ ತಿಕ್ಲಿ ಇದ್ದಂಗೆ ಅವಳೆ ತಿಕ್ಕಲು ತಿಮ್ಮಿ ಅನ್ಬಾರ್ದಲ್ಲ. ಮತ್ತೆ ಒಂದಿನ ನೋಡಿ ನಾನೇ ನಗಬಾರ್ದು. ನಿಮ್ಗೆ ಗೊತ್ತಿಲ್ಲ, ನಾನು ಆ ಶಾರ್ಟ್ಗಳಲ್ಲಿ ರೀಲ್ಸ್ ಹಾಕ್ತೀನಲ್ಲ ವಿಡಿಯೋಗಳು ನೋಡಿ ನೋಡಿ ನಾನೇ ನಗ್ತೀನಿ ಅಂದರೆ ಹಂಗೆ ನಗಲ್ಲ ಫ್ರೆಂಡ್ಸ್, ತುಂಬ ನಗ್ತೀನಿ. ನೀವು ನಗಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವಾಗೂ ನಗ್ತಾ ಇರಬೇಕು. ಆ್ಯಕ್ಚುಲಿ ಮೊಟ್ಟೆ ತಿನ್ನೋದು ಮರ್ತೋಯ್ತು. ಚೆನ್ನಾಗಿದೆ ಮೊಟ್ಟೆ, ಆಬ್ವಿಯಸ್ಲಿ ಚೆನ್ನಾಗಿದೆ. ಅದ್ರ ಜೊತೆಗೆ ಉಪ್ಪು ಪೆಪ್ಪರ್ ಹಾಕಿರೋದಕ್ಕೆ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನನಗೆ ಹೆಂಗೆ ತೋರಿಸ್ಬೇಕು ಅನ್ನೋ ಐಡಿಯಾ ಕೂಡ ಇಲ್ಲ ಫ್ರೆಂಡ್ಸ್. ನೋಡಿ, ಬೇಕಾ ನಿಮಗೆ? ಹಿಂಗೂ ತಿನ್ಬೋದು, ಹಿಂಗೆ ಸ್ಟೈಲಾಗಿದೆ. ನಾನು ಆವಾಗವಾಗ ಸ್ಟೈಲ್ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ, ಆದರೆ ಅವಷ್ಟೊತ್ತೆ ಜಾಸ್ತಿ ಹೊತ್ತು ಉಳಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಹೇಳೋದು, ನಾವು ನಮ್ಮ ಥರನೇ ಇರಬೇಕು, ಬೇರೆಯವ್ರ ಥರ ಕಾಪಿ ಮಾಡಬಾರ್ದು ಅಂತ. ಚೆನ್ನಾಗಿದೆ ಫ್ರೆಂಡ್ಸ್. ನೀವೇನೇನು ತಿಂದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ಇವತ್ತೆಲ್ಲ ಯಾವಾಗವಾಗ ಮಾಡ್ತಾಯಿರ್ತಾರೆ ಇಲ್ಲಿ, ತಿಂತಾ ಇರ್ತೀನಿ. ನಮ್ಮೂರಲ್ಲಿ ಆಗಿದ್ದರೆ ಬೆಳಗ್ಗೆ ತಕ್ಷಣ ಲಕ್ಷಣವಾಗಿ ದೊಡ್ಡದಾಯ್ತೇನೋ ಇಷ್ಟಪ್ಪ ನಿಮಗೆ ಕಾಣಿಸುತ್ತಲ್ಲ, ಇಷ್ಟಪ್ಪ ಮುದ್ದೆ ಚೆನ್ನಾಗಿ ತಿಂದುಬಿಡ್ತೀನಿ. ಆವಾಗ ನಾನು ಇಷ್ಟಪ್ಪ ಇರಲಿಲ್ಲ ಫ್ರೆಂಡ್ಸ್, ಸಣ್ಣಗಿದ್ದೆ. ಅದು ಬೈಗೋದ್ಮೇಲೆ ತಿಂದು 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 ಹಿಂಗಾಗೋಗಿದ್ದೀನಿ. ಪಿಜ್ಜಾ ಬರ್ಗರ್ಗಳಂತೆ ಹೆಸ್ರುಗಳೇ ಗೊತ್ತಿಲ್ಲ ಫ್ರೆಂಡ್ಸ್, ಅಲ್ಲಿರೋ ಊಟದ ಹೆಸ್ರುಗಳು. ಇಲ್ಲಾಂದರೆ ನಮ್ಗೆ ಆರಾಮಾಗಿ ಗೊತ್ತು. ಟೊಮಾಟೊ ಬಾತು, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತು, ಮೆಂತ್ಯ ಬಾತು, ಪಲಾವು, ದೋಸೆ, ಇಡ್ಲಿ, ಚಪಾತಿ, ಬಿಸಿಬೇಳೆ ಬಾತು, ಈ ಥರದ್ದು ನಮ್ಮದು ಊಟ. ಮತ್ತು ಮುದ್ದೆ. ಬೇರೆ ಕಡೆ ಉತ್ತರ ಕರ್ನಾಟಕ ಆ ಕಡೆ ಎಲ್ಲನೂ, ಹಾವೇರಿ ಆ ಕಡೆ ಎಲ್ಲನೂ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಈ ಥರ ಎಲ್ಲ ಕೇಳಿದ್ದೀವಿ ಅಷ್ಟೇ, ತಿಂದಿಲ್ಲ. ಬಟ್ ಅಲ್ಲಿ ಸಿಗುತ್ತೆ ನಾವು ಮುದ್ದೆ ಮಾಡ್ಕೊಳೋದಕ್ಕೆ. ನಾನು ಕೆಲಸ ಮಾಡಿದ ಮನೆಯಲ್ಲಿ ಅದೆಲ್ಲ ಏನಿಲ್ಲ. ಒಂದಿನ ಮುದ್ದೆ ಮಾಡಿಕೊಟ್ಟಿದ್ದೆ, ಅಣ್ಣ ಬಾಯಿಗೆ ಇಕ್ಕೊಂಡು ತಲೆ ಮೇಲೆ ತಟ್ಟಿದ್ರೂ ಹೋಗಲಿಲ್ಲ ಒಳಕ್ಕೆ ಅಂತ ಕತೆ. ನನಗೂ ಮುದ್ದೆ ಇಷ್ಟ ಫ್ರೆಂಡ್ಸ್, ತಿಂತೀನಿ. ಯಾವುದೂ ಇಷ್ಟ ಇಲ್ಲ ಅಂತ ಇಲ್ಲ, ಎಲ್ಲ ಹಾಲು ತಿಂದಂಗೆ ತಿಂತೀನಿ, ಎಮ್ಮೆ ಥರ ಬೆಳಿತೀನಿ. ನಮ್ಮ ಕಲ್ಗಚ್ಚು ಕುಡ್ದಂಗೆ ಕುಡಿತಿ, 1 ಲೀಟ್ರ್ ಐತಿ ಅದು ಗ್ಲಾಸು. ಅಷ್ಟೊಂದು ಕುಡಿಬೇಡಮ್ಮ, ಪಿತ್ತ ಜಾಸ್ತಿ ಆಗ್ತದೆ. ಪಿತ್ತನೂ ಇಲ್ಲ ಗೀತ್ತನೂ ಇಲ್ಲ, ಕುಡಿತಾ ಇರೋದೆ. ಆದರೆ ಇವಾಗ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಟೀ ಕುಡಿಯೋದು. ಮೊದಲು ಬೆಳೆದಾಗ ಬೆಳಗ್ಗೆ ಎದ್ದಿದ ತಕ್ಷಣ ಟೀ, ಮತ್ತು ತಿಂಡಿ ತಿನ್ನಬೇಕಾದ್ರೆ 1 ಕಪ್ ಟೀ, ಮಧ್ಯಾಹ್ನ ಯಾವಾಗಾದರೂ ಯಾರಾದರೂ ಗೆಸ್ಟಿಗೆ ಅವರು ಬಂದರೆ ಆವಾಗ 1 ಟೀ, ಸಾಯಂಕಾಲ ಟೀ, ರಾತ್ರಿ ಊಟ ಮಾಡೋವಾಗ ಟೀ. ಆ ಥರ ತುಂಬ ಕುಡಿತಿದ್ದೆ. ಇಲ್ಲಿ ನನಗೇನೋ ಕಮ್ಮಿ ಮಾಡಿಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ರೇರಾಗಿ ಅಪರೂಪಕ್ಕೆ ಒಂದೊಂದು ಸತಿ ಟೀ ಕುಡಿತೀನಿ. ಕುಡಿದ್ರೂ ಇದ್ರ ತುಂಬ ಕುಡಿತೀನಿ. ಇವತ್ತಿನ ಕತೆ ಬೇಯಿಸಿದ ಬಾಳೆಹಣ್ಣು ಮೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡಿ ಅಲ್ಲಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನನ್ನು ಫಾಲೋ ಮಾಡಿ. ಅದೇನೇನೋ ಹೇಳ್ಕೊಟ್ಟಿದ್ದವನು ಮರ್ತೋಗಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನಗ್ನಗ್ತಾ ಇರಿ, ಯಾವಾಗೂ ಖುಷಿಯಿಂದ ಇರಿ. ಕಷ್ಟಗಳು ಬಂದೇ ಬರ್ತವೆ, ಖುಷಿಯಿಂದ ಇರಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಬಾಯ್ ಬಾಯ್. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಟೇಕ್ ಕೇರ್. ಬಾಯ್ ಬಾಯ್. ಕಟ್ ಮಾಡ್ತೀನಿ.